ಸಿಲಿಂಡ್ರು ಎಲ್ಲ ಸಿಲಿಂಡ್ರ್ ಇದೆ ನೋಡಿ. ಎಲ್ಲ ಒಂದು ಹೈಡ್ರಾಲಿಕ್ ಸಿಲಿಂಡ್ರು ವಿತ್ ಲೂಬ್ರಿಕೇಟಿಂಗ್ ಆಯಿಲ್ ನೋಡಿ. ಎಲ್ಲ ಕೆಳಗಡೆ ಬಿದ್ದು ಹೋಗಿದೆ ನೋಡಿ. ಲೂಬ್ರಿಕೇಟಿಂಗ್ ಆಯಿಲ್ ಸಿಲಿಂಡ್ರೆಲ್ಲ ಇದೆ ನೋಡಿ ಅಲ್ಲೇ. ಸೊ ಯಾವುದೋ ಕಪಿಲಿಂಗ್ ಅವಿಲ್ಲ, ಕಪಿಲಿಂಗ್ ಸಿಸ್ಟಮ್ ಯೂಸ್ ಮಾಡಿ ನೋಡಿ ಆ ಥರ. ಕಂಪ್ಲೀಟ್ ಎಂಜಿನ್ನು ಸಿಲಿಂಡ್ರೆಲ್ಲ ನೋಡಿ ಅಲ್ಲಿದೆ. ಯಾವ ಥರ ಓಡ್ತಾ ಅಂತ ನೋಡ್ತಾ ಇದ್ದೀನಿ. ಇದು ಫುಲ್ಲು ಗಿಯರ್ ಸಿಸ್ಟಮ್. ಇದು ಗಿಯರ್ ಪುಲ್ಲಿ ಇದೆ ನೋಡಿ, ಸ್ಪ್ರಾಕೆಟ್ ಇದೆ. ಸ್ಪ್ರಾಕೆಟಿಂದ ಓಡೋದು ಇದು. ಇಲ್ಲಿಂದ ಅಲ್ಲಿ ಚೈನ್ ಕನೆಕ್ಷನ್ ಇದೆ, ಚೈನಿಂದ ಓಡೋದು. ಕಂಪ್ಲೀಟ್ ಚೈನ್ ಡ್ರಿವನ್ ಸಿಸ್ಟಮ್ ಇದು. ಸೂಪರಾಗೈತಲ್ಲ. ಸೊ ಇದೆಲ್ಲ ಬ್ರಿಟಿಷ್ ಕಾಲದಿಂದ ಮಾಡಿದ್ದು. ವೀಲ್ ಇಸ್ ಆಲ್ಮೋಸ್ಟ್ 29 ಇಂಚ್. ಸೂಪರ್ ಇದೆ ಎಲ್ಲ. ವ್ಯಾಗನ್ ಕುತ್ಕೊಂಡು ಓಡಿಸ್ತಾನೆ ನೋಡಿ. ಇದು ಕನೆಕ್ಟ್ ಆಗಿದೆ ಇಲ್ಲಿ ನೋಡಿ. ಇದು ಹಿಂಗೆ ತಿರುಗಿಸುವಾಗ ಇದು ತಿರುಗುತ್ತೆ. ಇದನ್ನು ಹಿಂಗೆ ತಿರುಗಿಸ್ಬಿಟ್ರೆ ಇದು ಹಿಂಗೆ ತಿರುಗುತ್ತೆ. ಸೊ ಇದು ಅಲ್ಲಿ ಕನೆಕ್ಟ್ ಆಗಿದೆ ನೋಡಿ. ಅಲ್ಲಿಂದ ಹಂಗೆ ತಿರುಗುವಾಗ ಇದು ಅದಕ್ಕೆ ಸಪೋರ್ಟ್ ಆಗುತ್ತೆ, ಅದು ಆ ವೀಲಿಗೆ ಸಪೋರ್ಟ್ ಆಗಿದೆ. ಅಲ್ಲಿಂದ 2 ವೀಲ್ ಹಂಗೆ ತಿರುಗುತ್ತೆ. ಬೇರೆ ಇಷ್ಟು ಫ್ಲೈ ವೀಲ್ ನೋಡಿದ್ದೀರಾ? ಫ್ಲೈ ವೀಲ್ ನೋಡಿ, ಸೂಪರಾಗೈತೆ. ಇದೊಂದು ನ್ಯಾಷನಲ್ ಆಯಿಲ್ ಇಂಜಿನ್. ಆಯಿಲ್ ಯಾವ್ದಾದ್ರು ಜನ್ರೇಟ್ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ ಇದು ಹಿಂಗೆ ತಿರುಗುತ್ತೆ. ಇದೆಲ್ಲ ಶಾಫ್ಟ್ ಕನೆಕ್ಟ್ ಆಗಿದೆ. ಸೊ ಈ ಶಾಫ್ಟ್ ತಿರುಗುವಾಗ ಅದು ತಿರುಗುತ್ತೆ. ಅದು ಏನೋ ಆಯಿಲ್ ಬರುತ್ತೆ. ಇದು ಪಿಸ್ಟನ್ನು ಕನೆಕ್ಟೆಡ್ ಕ್ರ್ಯಾಂಕ್ ಶಾಫ್ಟ್ ನೋಡಿ ಹೆಂಗೆ ಯಾವ ಥರ ಇದೆ. ಅದು ಅಸೆಂಟ್ರಿಕ್ ಕ್ರ್ಯಾಂಕ್ ಶಾಫ್ಟ್. ಇದು ಕಂಪ್ಲೀಟ್ ಮೆಟಲ್ ನೋಡುವ. ಕ್ರ್ಯಾಂಕ್ ಶಾಫ್ಟ್ ಸೂಪರಾ. ಫುಲ್ ಕವರ್ ಆಗಿದೆ. ತಿರುಗುವಾಗ ಇದು ತಿರುಗುತ್ತೆ. ಎಲ್ಲ ಸ್ಟಕ್ ಆಗಿಬಿಟ್ಟಿದೆ. ಆಯಿಲ್ ಗೀಲ್ ಹಾಕ್ಬೇಕು ಅವಾಗ ಹೊಡೋದು. ಇಲ್ಲೆಲ್ಲ ಯಾವುದೋ ಆಯಿಲ್ ಹಾಕ್ಬೇಕು. ಅನಿಮಲ್ ಪೌಡರ್ ನೋಡ. ಯಾವುದು ಆಯಿಲ್ ಇಂಜಿನ್. ಇದು ಆಯಿಲ್ ಇಂಜಿನ್ ನೋಡಿ. ಯಾವ ಪಿಸ್ಟನ್ ನೋಡಿ.
ನೋಡ್ದಾ ಪಿಸ್ಟನ್ ನೋಡಿ ಅದೇ ನೋಡಿ ಪಿಸ್ಟನ್ gas engine. As people began to release that steam was a powerful medium for pushing a piston. Those experimenting with internal combustion engine thought of moving the piston using burning gas rather than the ratify the cylinder air. The primary difference between the steam and the gas engine is that in the farm the heat is produced outside the power producing a chamber and water is used as an intermediary between fire and work. In gas engines, heat is produced within the power chamber and the gas is produced by actual burning do the work. The first gas engine was designed in 1794 by an Englishman, Robert Street. However, the world's first production gas engine was designed in 1860 by Jean Joseph Eingen, Linear, Belgium. This gas engine was manufactured by Ruston and Hornsby Limited, London, in 1928. It is a 4-stroke water-cooled spark ignited engine. Loaned from Birla Industrial and Technological Museum, Calcutta. ನೋಡಿದ್ರೆ ಆ ಪಿಸ್ಟನ್ನಲ್ಲಿ ಪಿಸ್ಟನ್ ಬಂದು ಆಚೆ ನೋಡಿ ಸೆಂಟಿಂಗ್ ಕ್ರ್ಯಾಂಕ್ ಶಾಫ್ಟ್ ಇದು ಈ ತಿರುಗಿಸಿ ಆಯಿಲ್ ಜನ್ರೇಟ್ ಮಾಡೋದು ಸೇಮ್ ಪ್ರಿನ್ಸಿಪಲ್ ಅಲ್ಲೇನು ಬೆಲ್ಟ್ ರಿವನ್ ಮೋಟ್ರ್ ಆನ್ ಮಾಡಿದ ತಕ್ಷಣ ಬೆಲ್ಟು ಮೂವ್ ಆಗುತ್ತಾ ಅದು ಮೋಟ್ರು BTH ರುಜ್ ಮೋಟ್ರು ನೋಡ್ರಾ ಇದು ಫ್ಲೈವೀಲ್ ತಿರುಗಿಸ್ಬೇಕಾದ್ರೆ ಭಾಳ ಕಷ್ಟ ಆಯ್ತು. ಈ ಕಾಡೆಲ್ಲ ನೀರಿದೆ, ಆ ನೀರಲ್ಲಿ ಮುಳುಗಿಸ್ಬಿಟ್ಟು ಈಗ ಬಿಟ್ಟಿದ್ದಾರೆ. ಎಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ. ನೀರೆಲ್ಲ ಹಾಕ್ಬಿಟ್ಟಿದ್ದಾರೆ ಫ್ಲೈವೀಲು. ಒಳಗಡೆ ಯಾವುದೋ ಮೆಕ್ಯಾನಿಸಮ್ ಐತೆ, ಏನು ಕಾಣ್ತಾಯಿಲ್ಲ. Burn car steam engine. Press the switch. Compressed air is sent through the statue's mouth. Observe that the wheel starts rotating and drives the mechanism to operate a set of crushers. The exhibit stimulates the steam engine proposed by Giovanni Venca, an Italian architect, in 1629. In his engine Recca,
proposed a jet of steam to turn the wheel. This model shows how the engine would have been used for doing useful work. ನೋಡಿದ್ರ ಆ ವೀಲು ಅಲ್ಲಿ ಊದುತ್ತಾ ಇದೆ ನೋಡಿ, ಸಿಗರೇಟ್ ಥರ ಬಾಯಲ್ಲಿ ಇಟ್ಕೊಂಡು ಊದ್ತಾವ್ ನೋಡಿ. ಆ ಊದೋ ಗಾಳಿಯಲ್ಲಿ ಫೋರ್ಸಲ್ಲಿ ಇದು ಗೇರ್ ಸಿಸ್ಟಮ್ ಎಲ್ಲ ರೊಟೇಟ್ ಆಗಿ ಈ ಎರಡು ಕ್ರಷರ್ ಇದೆ ನೋಡಿ, ಈ ಕ್ರಷ್ ಮಾಡ್ತಾಯಿದೆ, ಗ್ರೀನ್ಸು ಎಲ್ಲ ಕ್ರಷ್ ಮಾಡೋದು. ಸೂಪರ್ ಆಗಿದೆಯಲ್ಲ. The Hero's Alley Pail exhibits stimulates Herbal, a device invented by Greek inventor Hero of Alexandria around 100 BC. The Hero's setup consisted of a spear mounted on top of the water kettle. Fire below the kettle turned the water into steam, which traveled through the pipes spear to L-shaped tubes on opposite sides of the spear, allowed steam to escape, and in doing so gave a thrust to the spear, making it to rotate. This is considered as the first effort of using steam to produce motion. Fire blows. Kettle turn the water into steam. Water into steam, which travelled through the pipes to the spear. Pipes to the spear. Two L-shaped tubes on opposite sides of the spear. Steam escape, and is doing a thrust to the spear, making it to rotate. This is considered as the first effort of using steam to produce motions. Illustrations accompanying a hero's entry in the pneumatic published in the 1st century AD. This is called Rolls-Royce engine, plain engine. Rolls-Royce A1 Rolls-Royce A1 MK 203 jet engine. So this is the axial flow turbojet engine manufactured by Rolls-Royce for military service in 1951. It gives a thrust of 13,000 pounds per square inch, and with rehead it rises to over 16,000 pounds per square inch. Later A1 engines were used in advanced compact aircraft ranging from bombers and military transport to Mach 2 fighters and carriers. Brown strike aircrafts. A1 entered into civil aircrafts in 1958. De Havilland Comet for the first passenger service across the North Atlantic. Rolls-Royce manufactured A1 aero engines from 1915 to 1974. ನೋಡಿ ಸೂಪರ್ ಅಲ್ಲ ಇಂಜಿನು ರೋಲ್ಸ್ ರಾಯ್ಸ್ದು 1951 ಮಿಲಿಟ್ರಿ. ಯಾವುದರ ಇಂಜಿನ್ ಇದು ಪ್ರಪರ್ಲಾರು, ಇದರ ಒಳಗಡೆ ಏನಾದ್ರು ಹೋದರೆ ಇಷ್ಟೇ ಮೂಳೆ ಗಿಳೆ ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನೋಡಿ ಅಕ್ರಿಲಿಕ್ ಶೀಟಾಗಿ ಮುಚ್ಚಾಕ್ಬಿಟ್ಟಿದ್ದಾರೆ. ತಿರುಗಿದ್ರೆ ಭಾಳ ಡೇಂಜರ್ ಇದು, ಒಳಗಡೆ ಎಳ್ಕೊಂಡ್ಬಿಡ್ತದೆ. ಜೆಟ್ ಎಂಜಿನ್ ಇದು. ನೋಡಿ ಇಲ್ಲಿಂದ ನೋಡಿ ಗಾಳಿ ಎಲ್ಲ ಆಚೆ ಬರೋದು, ಎಕ್ಸಾಸ್ಟ್ ಇದು. ಓದ್ಕೊಂಡ್ರೆ ನಾನು ಹಾರ್ಕೊಂಡು ಅಲ್ಲೇ ಬಿದ್ದೋಗ್ಬಿಡ್ತೀನಿ, ಅಷ್ಟು ಪವರ್ ಇದೆ ಅದು ಗಾಳಿ. ಈ ಗಾಳಿ ಪವರಲ್ಲಿ ಪ್ಲೇನ್ ಹಾರೋದು. ಅಲ್ಲಿಂದ ಗಾಳಿ ಎಳ್ಕೊಂಡು ಇಲ್ಲಿಂದ ಬುಸ್ ಅಂತ ಬಿಡೋದು ಗಾಳಿ. ಇಲ್ಲಿಂದ ಬುಸ್ ಅಂತ ಬಿಟ್ಟ ಅಂದರೆ ಇದು ರಾಕೆಟ್ ಥರ ಹಾರ್ಕೊಂಡು ಹೋಗೋದು, ಅಷ್ಟು ಪವರ್ಫುಲ್ ಇದೆ ಇಂಜಿನ್. ಯಾವುದು ಎಕ್ಸಿಬಿಟ್ ಅಂಡರು ಫ್ಲೈ 1903 ರೈಟ್ ಬ್ರದರ್ಸ್ ಫ್ಲೈಯರ್. ರೈಟ್ ಬ್ರದರ್ಸ್ ಫ್ಲೈಯರ್ಸ್. They are about to make history. Ground situations
The flyer is on the base of the sand dune. The temperature is near freezing. The wind is blowing at 33 kilometers per hour, and you have just enough fuel to fly. 3 minutes. Ready to take off. Lie down on the wing on your stomach on your lip in the cradle. Check whether the control sticks is accessible to your left hand as shown in the results. What to do? To climb or take off, move the control stick backward. To land, descend, move the control stick forward. To run the left or right, move your hip and left. Immediately after takeoff, lower the nose so that flyer is parallel to the ground. The climb raises nose slightly. If you try to gain altitude too quickly, you will run out of flying speed and the flyer will crash. When turning, pull the control stick backwards slightly to keep the nose up. Don't turn abruptly, you may lose altitude. When you run out of gas, the engine will stop. Point the nose down slightly to glide down. Control the movement in small, smooth steps. Big abrupt movements will get you into trouble. Allow sufficient time to reach flying speed so that you can take off. The flyer is under powered and needs skills to control. The aircraft engine, air 12 cylinder V-type, water-cooled aircraft engine, packed Merlin, so developing approximately 2,250 pounds per square inch horsepower. Manufactured by Packard Motor Car Company, USA. The aircraft engine is USL ಮಾಡಿರೋ engine. V-type ವಾಟರ್ ಕೂಲ್ಡ್ ಇಂಜಿನ್ ಯಾವ ಥರ ಇದೆ ಎಲ್ಲ ವಾಲ್ವ್ಸು. ನೋಡಿ ಸಿಲಿಂಡ್ರ್ ಹೆಂಗಿದೆ ನೋಡಿ, ಎಲ್ಲ ಸಿಲಿಂಡ್ರ್ ಇದು. Eccentric crankshaft. ನೋಡ್ರಾ ಅಲ್ಲ ಸಿಲಿಂಡ್ರ್ ಇಲ್ಲ. ಯಾವುದೋ ವಾಟರ್ ಕೂಲಿಂಗ್ ಇದು ಮೋಸ್ಟ್ಲಿ. ನೋಡಿ ಗೇರ್ ಸಿಸ್ಟಮ್ ನೋಡಿ ಯಾವುದ್ರ ನೋಡಿ ಎಲ್ಲ ವಾಟರ್ ಕೂಲ್ಡು. ಸೊ ಎಲ್ಲ ವಾಟರ್ ಕೂಲಿಂಗ್ ಮಾಡೋಕ್ಕೆ ಪೈಪ್ ಕೊಟ್ಟಿರೋದು. ಆ ಕಡೆ ಸಿಲಿಂಡ್ರು ಈ ಕಡೆ ಸಿಲಿಂಡ್ರು ಎಲ್ಲ ಎರಡು ವಾಟರ್ ಕೂಲ್ಡು ಕೂಲಿಂಗ್ ಸಿಸ್ಟಮ್ ಸಕಾಲಾಗಿದೆ. Twin row radial aircraft engine. Twin row radial aircraft engine. This is our 2600 Cyclone 14 engine, 14 cylinder twin row radial aircraft engine manufactured by Rois Karnataka Corporation, USA. The air-cooled engine could develop a power of 1700 horsepower, produced in 1939. It was used in various military aircraft and in Boeing 340. Radial aircraft engine.
This is a 9-cylinder single row radial aircraft engine of the Hornet series manufactured by the Barrett Whitney Aircraft USA. This air-cooled engine used to develop a power of 650 HP. Hornet series was in production from 1926 to 1942. The US Navy used these engines as a replacement for water-cooled packed engines, which were quite heavy. These engines were used to power Piroski's flying boats, Boeing B-17, etc. ನೋಡಿದ್ರಾ ಸೂಪರ್ ಅಲ್ಲ ಎಲ್ಲ ಮಾಡಿ ನೋಡಿ ಗೇರ್ ಸಿಸ್ಟಮ್ ಎಲ್ಲ ಯಾವುದಾದ್ರೆ petrol engines. Petrol engine. Yeah, petrol engine. Every upward stroke of the piston is a compression stroke, and downward stroke is a power stroke. Since the cycle completes in 2 strokes, that is 1 revolution of the crankshaft, it is named as 2-stroke engines. The 2-stroke engines are inexpensive build and light in weight. They can produce high power and are easier to start in cold temperatures. For these reasons, 2-stroke engines are used in chainsaws and lawn mowers. Four-stroke petrol engine. Timing belt is 4-stroke. In 4-stroke engines, one cycle of the operation is completed in 4 strokes of the piston or 2 revolution of the crankshaft. The 4 strokes corresponds to 4 operations: suctions, compression, expansion, exhaust. In most engines, the fuel and air are pre-mixed before compression. Which was formerly done in a carburetor, but now it is done by electronically controlled fuel injector. At the end of the compression, the air-fuel mixture is ignited by a spark plug. ಟೈಮಿಂಗ್ ಬೆಲ್ಟ್ ಇದೆ ನೋಡಿ, ಪಿಸ್ಟನ್ಗೂ ಮತ್ತು ಕ್ರ್ಯಾಂಕ್ ಶಾಫ್ಟ್ಗೂ ಎರಡಕ್ಕೂ ಟೈಮಿಂಗ್ ಬೆಲ್ಟ್ ಕೊಟ್ಟಿದ್ದಾರೆ. Piston is a reciprocating part inside the cylinder of a IC in internal combustion engine. It is made gas tight by piston rings. The piston transfers force from expanding gas in the cylinder to the crankshaft via piston and rod and connecting rod. They are made of aluminum alloys. The volume is displaced by all pistons inside the cylinders of reciprocating engine in a single movement from top to bottom is called the engine displacement and is commonly specified in cubic centimeters cc or centimeter squares. ಹೌದು, ಟೆಕೋ ಸೈಕಲ್ ಟ್ರಾವೆಲರ್ಸ್, ಟೆಕೋ TECHO CYCLE TRAVLLERS ಮಾಡಿದ್ದೀನಿ. ಇನ್ನೂ ಹೋಗ್ತಾ ಇದೆ, 50 ಅಡಿ ಆಗಿದೆ. ಹೋಗ್ತಾ ತುಂಬ ಕಡೆ ಇದೆ, ಓವರ್ ಮಾಡಬೇಕು. ಸ್ಪಾರ್ಕ್ ಪ್ಲಗ್, ಟರ್ಮಿನಲ್ಲು, ಕಾರ್ಪೊರೇಷನ್ಸು, ಸ್ಪೆಷಲ್ ಪ್ಯಾಕಿಂಗು, ಇನ್ಸುಲೇಟರು, ಸಿರಾಮಿಕ್ ರೆಸಿಸ್ಟರು, ಮೆಟಲ್ ಶೆಲ್ಲು, ಗ್ಯಾಸ್ಕೆಟು, ಕಾಪರ್ ಕೋರು, ಸ್ಪಾರ್ಕ್ ಗ್ಯಾಪು, ಜೆಂಟರ್ ಆ್ಯಂಡ್ ಗ್ರೌಂಡ್ ಎಲೆಕ್ಟ್ರೋಡ್ಸ್. ಸೊ ಇದೆಲ್ಲ ಈ ಸ್ಪಾರ್ಕ್ ಪ್ಲಗ್ ಒಳಗೆ ಒಂದು ಫಂಕ್ಷನ್ ಆಗಬೇಕಂದ್ರೆ ಇದೆಲ್ಲ ಇರಬೇಕು. ಸ್ಪಾರ್ಕ್ ಪ್ಲಗ್ ಈಸ್ ಅನ್ ಎಲೆಕ್ಟ್ರಿಕಲ್ ಡಿವೈಸ್ ಫಿಟೆಡ್ ಟು ದ cylinder.
head of a international combustion engine. It ignites the compressed mixture of petrol and air by electric spark. The induction coil provides high voltage required to create the spark. The distance between the electrodes spark is crucial for proper ignition. Crankshaft.